ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ನನ್ನ ಪತಿಗಳು ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಈ ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಆ ದುರುಳ ದುಶ್ಯಾಸನಿಂದಾದಂತಹ ಅಪಮಾನವನ್ನು ತಾಳಲಾರದೆ ರಾಜ್ಯ ನಗರಗಳನ್ನು ತ್ಯಾಗ ಮಾಡಿ ಕಾಡಿಂದ ಕಾಡಿಗೆ ಅಲದದ್ದೂ ಆಯಿತು. ಕದ್ದ ಕಳ್ಳನಂತೆ ಆ ಕೀಚಕನ ಭಂಗವನ್ನು ಸಹಿಸಿದೆ. ಕೊನೆಗೆರಡು ದಿನ ಸುಖವಾಗಿರೋಣ ಎಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿಯ ಅಡೆಯಲ್ಲಿ ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ. ಇವಳು ಹೇಗೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪಾಂಚಾಲಿ, ಹೇಗೆ ಈ ದಿನ ಈ ರೀತಿ ಎಂದಿರು?
ನಿಷ್ಕಳಂಕರವಾಗಿ ನೀನು ಓಡುತ್ತಿರಲು ಕಾರಣವೇನು? ನನ್ನೊಡನೆ ತಿಳಿಸಬಾರದೇ ದೇವಿ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಸ್ವಾಮಿ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವೆ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ಸ್ವಾಮಿ. ಅನ್ನ ವಸ್ತ್ರಗಳಿಗಾಗಿ ಆಕೆ ಅನ್ಯರನ್ನು ಆಶ್ರಯಿಸಲೇಬೇಕು. ತನ್ನ ಆತ್ಮರಕ್ಷಣೆಗಾಗಿ ಆಕೆ ಅನ್ಯರನ್ನು ಆಶ್ರಯಿಸಲೇಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನವಾದಂತಹ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ಭಗವಂತ? ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ಹಾಗೂ ಭಗವತ್ ಸ್ವರೂಪರಾದ ಆ ಋಷಿಗಳ ಅಗ್ನಿ. ಏನು ಕೈ ಹಿಡಿದ ಧರ್ಮಪತ್ನಿಯನ್ನು ಜೂತದಲ್ಲಿ ಪಡವಾಗಿಟ್ಟು ಸೋಲಿದರೆ ಹೇಳಿದರೆ ಆ ನಿನ್ನ ಋಷಿಗಳು ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ ಒಂದು ದಿನದ ಅವಿವೇಕದಿಂದಾಗಿ ನಾವು ಈ ಇಂದಿನಿಗೂ ನಾವು ಸಾಯುವರೆಗೂ ತಪ್ಪಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನನ್ನು ಎಷ್ಟು ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಗಿತು. ಅದನ್ನು ಮರೆತು ಈ ದಿನ ನೀನೇಕೆ ಈ ರೀತಿ ಚಿಂತಾಮಗ್ನಳಾಗಿರುವೆ? ನನ್ನೊಡನೆ ತಿಳಿಸಬಾರದೆ ದೇವಿ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದ ಆಗುವಂತ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಅಂದಿನ ಮಾತು. ನಾನು ಈಗ ಯಾರು ಸ್ವಾಮಿ, ಹಾಗಾದರೆ ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿ ಆ ದುರ್ಯೋಧನನ ಪತ್ನಿಯಾದಂತಹ ಭಾನುಮತಿಯೂ ಸಹ ಬಂದಿದ್ದರು. ಆಕೆ ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ಸಂಧಿಗಾಗಿ ದ್ಯೂತನನ್ನು ಕಳಿಸಿದರು. ಇನ್ನೇನು ಸಂಧಿಯಾಗುವುದು? ಹಾಗಲಾದರೂ ಈ ಬಿಚ್ಚಿರುವ ಮುಡಿಯನ್ನು ಕಟ್ಟುವೆ ಎಂದು ಹೇಳಿ ಸ್ವಾಮಿ ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕಳು. ಸ್ವಾಮಿ ನಕ್ಕಳು. ಏನು ಆ ದುರ್ಯೋಧನನ ಸಂಧಿ ವಿಚಾರ? ಅದಿರಲಿ, ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಅರ್ಜುನನು ದ್ವಾರಕೆ, ನಾನು ಯಾರು ಸಂಧಿಗೆ ಹೋಗಿರುವುದು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೇರ ವಿಲಾಸ ವಿಭ್ರಮಗಳಲ್ಲಿ ಓದನಾಗಿರುವ ಆಯದು ಕೃಷ್ಣನು ಯುದ್ಧವನ್ನು ಮರೆಯುವುದು ಸಹಜ. ನಾನು ಮಾತ್ರ ಯುದ್ಧವನ್ನು ಮರೆಯುವುದಿಲ್ಲ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನನಗೆ ಹೀಗಾಗಬಹುದೆಂದು ತಿಳಿದಿದ್ದನು. ಅದರಲ್ಲಿ ಪಾಂಚಾಲಿ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಸ್ವಾಮಿ, ನಾನು ಎಷ್ಟೇ ಆದರೂ ನಿಮ್ಮ ಪ್ರಿಯ ಮಡದಿಯಲ್ಲವೇ? ಅವರ ಪ್ರಶ್ನೆಗೆ ತಕ್ಕನಾದ ಉತ್ತರ. ಕಟ್ಟಿರುವ ಈ ನಿನ್ನ ಕೇಶರಾಶನ್ನು ಬಿಚ್ಚಿರುವ ಈ ನನ್ನ ಕೇಶರಾಶನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿ ಎಂದು? ಬಾಬು ಪಾಂಚಾಲಿ ಬಾಬಾ, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ಬಹಳ ಚತುರೆಯಾಗಿರುವಿ. ಮುಗಿಸಿದೆ ಅಂತ ತಿಳಿದೆನು. ಇಲ್ಲ ಇಲ್ಲ, ನಿನ್ನ ಚತುರ ಇನ್ನು ಮುಗಿದಿಲ್ಲ. ನೀನು ಮಹಾಜಾನೆ ಚತುರೆ. ಜಾನೆ ಜಾನೆ ಮುದ್ದಾಡುವೆನು ಬಾ. ಅದಮರ ಪೆಡೆಯುತ್ತ ರಣದೋಳ್, ಕುರುಕುಲ ಅದಮರ ಪೆಡೆಯುತ್ತ ರಣದೋಳ್, ಗುರುವಂತವನ್ನ ಲೋಕವದೈದ ಕುರುಕುಲ ಕುದುಮರ ಪೆಡೆಯುತ್ತ ರಣದೋಳ್, ಗುರುವಂತವನ್ನ ಲೋಕವದೈದ ದುರ್ಲಭ ಶಾಸನ ವಡಲನು ಬಗೆದು ದುರ್ಲಭ ಶಾಸನ ವಡಲನು ಬರೆದು
ಸ್ವಾಮಿ ಪ್ರಾಣೇಶ್ವರ ದೇವಿ ಬನ್ನಿ ಸ್ವಾಮಿ. ಸಮಯವಿದೆ ಶೃಂಗಾರಕ್ಕೆ ಭೀಮಾ ಓ ಭೀಮಸೇನ ದ್ರೌಪದ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಮದಯ ಪ್ರಮದಯ ಮನಗಿಲ್ಲದಿಲ್ಲ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಆ ಕೌರವರ ಶಿರವನ್ನು ಬಲೆ ದ್ರೌಪದ ಬಲೆ ಆ ಕೌರವರ ಶಿರವನ್ನು ನೀವು ಧರೆಗೊಳಿಸಿದಾಗ ಆಗ ಅವರ ಶಿರವನ್ನು ಧರೆಗೊಳಿಸಿದಾಗ ಆಗ ಚೆಲ್ಲುತ್ತಾ ಚೆಲ್ಲುತ್ತಾ ಸೇರುವೆ ಕಾಂತೆಯನ್ನು ಚೆಲ್ಲುತ್ತಾ ಸೇರುವೆ ಕಾಂತೆಯನ್ನು ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಮದಯ ಮನಗಿಲ್ಲದಿರಲಿ ರಾಮ ಪ್ರಮದಯ ಮನಗಿಲ್ಲದಿರಲಿ ರಾಮ ಸಮಯವಿದೆ. ಸ್ವಾಮಿ ದೇವಿ ಹೀಗೆ ಬನ್ನಿ. ಪ್ರಾಣೇಶ್ವರ ದೇವಿ ನಿಮಗೆ ನೆನಪಿದೆಯೇ? ಹೇಳು. ಹಿಂದೊಮ್ಮೆ ನೀವು ಈ ಬಿಚ್ಚಿರುವ ಕೇಶರಾಶಿಗಳನ್ನು ಕಂಡು ಆ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಸ್ವಾಮಿ ದೇವಿ ಮತ್ತೆ ಏನೇನನ್ನು ಹೇಳಿದ್ದೀರಿ? ಏನು ಪಾಂಚಾಲಿ ಪುನಃ ನನ್ನಿಂದ ಬೋಯಿಂದ ಅದೇ ಪ್ರತಿಜ್ಞಾ ವಾಕ್ಯಗಳನ್ನು ಉಚ್ಚರಿಸಬೇಡ. ದೇವಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತವನಲ್ಲ ಈ ಪ್ರಚಂಡ ಭೀಮ. ಸ್ವಾಮಿ ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕು ಎಂಬುದೇ ನನ್ನ ಇಚ್ಛೆ. ಆದರೆ ಸುಮ್ಮನೆ ಇಚ್ಛಿಸಿದರೆ ಏನಾದೀತು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಸಾಧಾರಕರಲ್ಲವೇನು? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನಾನು ಈಗ ಯಾರ ಆಜ್ಞಾದಾಯಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಶಾಂತಿಯ ಪ್ರಸ್ತಾಪದಲ್ಲಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ನಿರೀಕ್ಷಿಸಿ ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪರಾಯಣನಾದ ಆ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ನಾನು ಮಾತ್ರ ಕ್ಷಮಿಸಲಾರೆ. ನೋಡುವಣ್ಣ, ಸಂಜೆ ವಿಚಾರವನ್ನು ತಿಳಿದ ಭೀಮಸೇನನು ಕೆರಳಿದ ಸಿಂಹದಂತೆ ಹಾರ್ಪಡಿಸುತ್ತಿದ್ದಾನೆ. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣ ಎಂದು ತೋರುತ್ತಿದ್ದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಪ್ರಪಂಚದ ಸುಖ ದುಃಖಗಳಿಗೆ ಸ್ತ್ರೀಯೇ ಮೂಲ ಕಾರಣ ಎಂದು.
ಮೂಲ ಕಾರಣ ಎಂದು ಹೇಳುತ್ತಿದ್ದನು. ಆದ್ದರಿಂದ ಈ ಸಾರಿ ಅವನನ್ನು ಕೋಪವನ್ನು ಶಮನ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಭೀಮಸೇನ. ಮೃಗೋದರ, ಭೀಮಸೇನ, ಬಿಡು ಕೋಪವ ಮನದೆ ಅನುಜ, ಬಿಡು ಕೋಪವ ಮನದೆ. ಬಿಡು ಕೋಪವ ಮನದೆ ಅನುಜ, ಬಿಡು ಕೋಪವ ಮನದೆ. ಹುಡುಕಿ ಸಮರವ ಬಯಸುವುದು ಸಿಕ್ಕರೆ ಭೀಮಸೇನ. ಹುಡುಕಿ ಸಮರವ ಬಯಸುವುದು ಸಿಕ್ಕರೆ ಬಿಡು ಕೋಪವ ಮನದೆ ಅನುಜ, ಬಿಡು ಕೋಪವ ಮನದೆ. ಮಾಡದೆ ಪಾಂಚಾಲಿಯ ಬಿಡು ಮುಡೆ ಶಾಪವ, ಮಾಡದೆ ಪಾಂಚಾಲಿಯ ಬಿಡು ಮುಡೆ ಶಾಪವ, ಗುರು ಸಂಜಾತನ ಕೆರಳಿಸದಿರುವೆ. ಗುರು ಸಂಜಾತನ ಕೆರಳಿಸದಿರುವೆ. ಅಲಿದವನು ಮುಂದೆ ಬಳದಿಗನು ಎಂದು ಭೀಮಸೇನ. ಅಲಿದವನು ಮುಂದೆ ಬಳದಿಗನು ಎಂದು ಹಿರಿಯರ ವಾಣಿಯ ತಿಳಿಯಲೆ ಅನುಜ. ಹಿರಿಯರ ವಾಣಿಯ ತಿಳಿಯಲೆ ಅನುಜ, ಬಿಡು ಕೋಪವ ಮನದೆ ಅನುಜ, ಬಿಡು ಕೋಪವ ಮನದೆ. ದುಡುಕಿ ಸಮರವ ಬಯಸುವುದನು ಚಿತ ಭೀಮಸೇನ. ದುಡುಕಿ ಸಮರವ ಬಯಸುವುದನು ಚಿತ, ಬಿಡು ಕೋಪವ ಮನದೆ ಅನುಜ, ಬಿಡು ಕೋಪವ ಮನದೆ. ಭೀಮಸೇನ, ನನ್ನ ಮೇಲೆ ನಿನಗೆ ಕೋಪವೇ? ಶಾಂತನಾಗು. ಪಾಂಚಾಲಿ, ಸ್ವಾಮಿ, ಏಕೆ ದುಃಖಿಸುತ್ತಿರುವೆ? ಮಾಲಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆನ. ತರು ಏತಕ್ಕೆ ದುರುಡವೋ? ಪಾಂಚಾಲಿ, ಮಾಲಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆನ. ತರು ಏತಕ್ಕೆ ದುರುಡವೋ? ಧರ್ಮದ ನಿರ್ಣಯ ನಿರ್ಮಲ ಭ್ರಾತೃ. ಧರ್ಮದ ನಿರ್ಣಯ ನಿರ್ಮಲ ಭ್ರಾತೃ. ಒದಗಿಸುವುದೇ ನುಡಿಯ, ಒದಗಿಸುವುದೇ ಮನದಿ. ಮಾಲಿನಿ ಮನದ ವೇದನೆ ನೀಗಿಸೋ ಸಮಯವಿದೆಯ. ತರು ಏತಕ್ಕೆ ದುರುಡವೋ? ಪಾಂಚಾಲಿ, ಸ್ವಾಮಿ, ಈ ಸಾರಿ ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚಿರುವ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತಿಲ್ವೇನು ಸ್ವಾಮಿ? ಆಗ್ತದ ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ನಿಮ್ಮಾರುವಲ್ಲಿ ಅರ್ಜುನನ ಸಮ್ಮುಖದಲ್ಲಿ ಆಗಲಿ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಒಂದು ಮಾತನ್ನು ಹೇಳಬೇಕೆಂದಿದೆ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು.
ಆದರೆ ಅರ್ಜುನನು ಸಮ್ಮತಿಸಬಹುದು, ನಕುಲ ಸಹದೇವರು ಒಪ್ಪಬಹುದು. ಆದರೆ ಇದು ದಾಸ್ಯವೆಂದು ನಾನು ಪಾಂಡವರ ಕಳಂಕವೆಂದು ಭಾವಿಸುತ್ತೇನೆ. ದರಿದ್ರ ಭಿಕ್ಷುಕರಂತೆಯೇ ಕಂಡ ಮನೆಯವರಿಗೆ ಹೋಗಿ ಸಂಧಿಯಾತೆ ಮಾಡುವುದು ನಮ್ಮ ಪಾಂಡು ರಾಜೇಂದ್ರನು ನಮ್ಮನ್ನು ಏರಿ ಪುತ್ರರೆಂದು ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನಿಲ್ಲದಾರೆ. ಯುದ್ಧಕ್ಕಾಗಿ ನಿಮ್ಮ ಸಹಾಯವನ್ನಾಗಲಿ, ಅರ್ಜುನನ ಸಹಾಯವನ್ನಾಗಲಿ, ನಿಮ್ಮ ಅನುಮತಿಯನ್ನಾಗಲಿ ನಾನು ಕೇಳುವುದಿಲ್ಲ. ನಾನು ಮತ್ತು ಈ ನನ್ನ ಕಲೆ ಎರಡೇ ಸಾಕು. ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವಂತೆ, ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವಂತೆ, ರಕ್ತಪಾನ ಮಾಡುವುದೇ ಕೌರವರ ರಕ್ತಪಾನ ಮಾಡುವುದೇ. ಕತ್ತಿ ಮುಡಿಯ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಮರಳಿ ಮೆಟ್ಟಿಕೊಳ್ಳುವೆ. ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಮರಳಿ ಮೆಟ್ಟಿಕೊಳ್ಳುವೆ. ಗರ್ವರಿದ ಕೊಟ್ಟಿದವನ ಕೊಟ್ಟಿಕೊಳ್ಳುವೆ, ಗರೆಯಲ್ಲಿ ಕೊಟ್ಟಿಕೊಳ್ಳುವೆ. ಗರ್ವರಿದೊಡೆ ಕೊಟ್ಟಿದವನ ಕೊಟ್ಟಿಕೊಳ್ಳುವೆ, ಗರೆಯಲ್ಲಿ ಕೊಟ್ಟಿಕೊಳ್ಳುವೆ. ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುತ್ತದೆ, ಕಳವರ ರಕ್ತಪಾನ ಮಾಡುತ್ತಿರುತ್ತದೆ. ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಅವನು ಮೆಟ್ಟಿಕೊಳ್ಳುವೆ. ಮುಟ್ಟಿದವನು ಮೆಟ್ಟಿಕೊಳ್ಳುವೆ, ಮರಳಿ ಮೆಟ್ಟಿಕೊಳ್ಳುವೆ. ಕರವಳಿದಳ ಕೊಟ್ಟಿದವನು ಕೊಟ್ಟಿಕೊಳ್ಳುವೆ, ಹೆಗಲೆಯಲ್ಲಿ ಕಟ್ಟಿಕೊಳ್ಳುವೆ. ಕೌರವರನ್ನು ಮರಣಗೊಳಿಸದೆ ಕರೆದೊಯ್ಯಲು ಬಿಡದೆ, ಕೌರವರ ರಕ್ತಪಾನ ಮಾಡದಿರದೆ, ರಕ್ತಪಾನ ಮಾಡದಿರದೆ. ನಾನು ಮತ್ತು ನನ್ನ ಈ ಗದೆ ಎರಡೇ ಸಾಕು. ಇಡೀ ಕುರುಕುಲವನ್ನೇ ಸಂಪೂರ್ಣವಾಗಿ ನಾಶಗೈವನು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾವನೆಗಳಾಗಿರಿ. ನಾನು ನನ್ನ ಗದೆ, ನಾನು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುವೆನು. ನಿಲ್ಲು ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯಲು ನನ್ನಲ್ಲಿ ಶಕ್ತಿ ಇಲ್ಲ. ಅಣ್ಣ, ಕೋಪ ಮಾಡಬೇಡ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಇಷ್ಟತೆಗೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಇದಕ್ಕೆ ಏನು ಹೇಳಿವೆ ಪಾಂಚಾಲಿ? ಸ್ವಾಮಿ, ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯನ ಧರ್ಮ ಏನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೇ ಸ್ವಾಮಿ? ಯುದ್ಧವು ಕ್ಷತ್ರಿಯರ ಕರ್ತವ್ಯ. ನಾನು ಯುದ್ಧವನ್ನು ಎಂದು ನಿಲ್ಲಿಸುವುದಲ್ಲ. ಯುದ್ಧವು ಎಂಥ ಘೋರ ಕರ್ಮ ಎಂಬುದನ್ನು ನಿನಗೆ ತಿಳಿದಿದೆ ಪಾಂಚಾಲಿ. ಅದಕ್ಕಾಗಿಯೇ ನಾನು ಸಂಧಿಗೆ ಪ್ರಯತ್ನಿಸಿದ್ದೆನು. ಸ್ವಾಮಿ, ಧೌಮ್ಯರನ್ನು ಕಳುಹಿಸಿ ಅಪಮಾನವನ್ನು ಹೊಂದಿದ್ದೀರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣವೇ ಎಂದು ಹೇಳಿ ಕಳಿಸಿದ ಆ ಕುರು ಕೌರವೇಶ್ವರ ಇಷ್ಟು ಅಪಮಾನ ಸಾಲದೆಂದು ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನವನ್ನು ಹೊಂದಿದರಲ್ಲ ಎಂಬುದೇ ನನ್ನ ಚಿಂತೆ. ಏನೇ ಕೋಲಾಹಲ, ಏನೇ ಕೋಲಾಹಲ! ಇನ್ನು ನಾನು ಹೊರಡುವೆನು. ಈ ಕೃಷ್ಣ ಪ್ರಸ್ತಾಪವನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆಯನ್ನು ನೀವೇ ಪುಂಜಿಸಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಸ್ವಾಮಿ, ಸ್ವಲ್ಪ ತಡೆಯಿರಿ. ಅದು ಯದುಪತಿಯು ಇತ್ತಲೇ ನೋಡುತ್ತಾ ನಗುತ್ತಾ ಬರುತ್ತಿರುವ ಹಾಗಿದೆ. ರಾಜಸಭೆಯಲ್ಲಿ ನಡೆದಂತಹ ವರ್ತಮಾನ ಏನೆಂದು ತಿಳಿದುಕೊಂಡು ನಂತರ ತಮ್ಮ ಇಚ್ಛೆ ಬಂದಂತೆ ಮಾಡಿ ಸ್ವಾಮಿ. ಪರಮಾತ್ಮ, ಕೃಷ್ಣ, ಅಣ್ಣ.
ಯಾಜ್ಞಸೇನಿ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಿ. ಯಾಜ್ಞಸೇನಿ, ನಿನಗೆ ಮಂಗಳವಾಗಲಿ. ಪರಮಾತ್ಮ ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿ. ಪಾಂಡವರೇ, ನಿಮಗೆ ಮಂಗಳವಾಗಲಿ. ಕೃಷ್ಣ ಭೀಮಸೇನ, ಈ ಪ್ರಚಂಡ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಭೀಮಸೇನ. ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ. ಯಾಜ್ಞಸೇನಿ, ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹಳ ವಿಧವಾದವಾಗಿ ಉಪಚರಿಸಿದರು. ಪರಮಾತ್ಮ, ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ ನನ್ನಿಲ್ಲಿ ಇರುವುದು ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರೇ ಇರಲಿ, ನನ್ನ ಇಚ್ಛೆಯಂತೆ ನಾನು ಮಾಡುವೆನು, ನಾನಿನ್ನು ಹೊರಡುವೆನು. ಸ್ವಾಮಿ
ಸ್ವಲ್ಪ ತಡೆಯಿರಿ ಸ್ವಾಮಿ. ನಮ್ಮಣ್ಣನ ಮಾತು ಪೂರ್ಣಗೊಳ್ಳಲಿ, ನಂತರ ತಮ್ಮ ಇಚ್ಛೆ ಬಂದಂತೆ ಮಾಡುವಿರಂತೆ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಸಭೆಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಅಣ್ಣನ ಆಜ್ಞೆಯಂತೆ 5 ಗ್ರಾಮಗಳಿಗಾದರೂ ಸಂಧಿ ಹೋಯಿತೆ. ನಾನು ಹೋಗಿದ್ದು ಅದಕ್ಕಲ್ಲವೇ ಭೀಮಸೇನ? ಕೃಷ್ಣ, ಏನಿದೆ ನಿನ್ನ ವಿಮತ? ಅಜ್ಞಾತವಾಸದಲ್ಲಿದ್ದಾಗ ಅರ್ಜುನನಿಗೆ ಬಳೆ ತೊಡಿಸಿದೆ. ಈ ಸಂಧಿಯ ನೆಪದಲ್ಲಿ ನಮಗೆಲ್ಲರಿಗೂ ಬಳೆ ತೊಡಿಸಲು ಅವಳಿಸುತ್ತಿರುವೆಯಾ? ಹೇ ಯಾದವಾಗ್ನಿ, ನಿನಗೇಕೆ ಈ ಪಾಂಡವರ ಮೇಲೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಸ್ವಾಭಿಮಾನ ಶೂನ್ಯವಾದ ಸಂದರ್ಭದಲ್ಲಿ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧವಿರುವುದು, ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮನಂದನ, ರಾಜ್ಯಸಭೆಯಲ್ಲಿ ಎಲ್ಲವೂ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಪರಮಾತ್ಮ. ಭೀಷ್ಮ, ದ್ರೋಣ ಮುಂತಾದವರು. ದುರ್ಯೋಧನ ಆತನೂ ಸಹ. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿಮ್ಮ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ, ಸಾಧಿಸಿಯೇ ತೀರಿಸು. ಸಹೋದರರೇ, ನಿಮ್ಮ ಪೌರುಷ ವರ್ತನೆಯನ್ನು ನೀವೇ ತೊಡಗಿಸಿರಿ. ನನಗೆ ಇದರಲ್ಲಿ ಯಾವ ಭಾಗವೂ ಬೇಡ. ಯಾದವಾಗ್ನಿ, ಸ್ವಾಮಿ, ವ್ಯಾಘ್ರಸೇನಿ, ನೀನು ಮಾತ್ರ ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನನ್ನು ಸೀಡಿದ ತೀರನ್ನು ತೀರಿಸಿಯೇ ತೀರನು. ಆಯ್ತು ಸ್ವಾಮಿ. ಅಬ್ಬಬ್ಬ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಹಾಗಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಆಳಲು ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು ಭೀಮಸೇನ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೆ ಒಂದು ಒಪ್ಪುವ ಸಂದೇಶವಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೆ ಒಂದು ಸಂದೇಶವನ್ನು ಕಳುಹಿಸಿರುವ. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿಯಲ್ಲ. ಏನು ಕೃಷ್ಣ, ಏನು ಸಂದೇಶ? ನೀನು ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ಹಾಗೇ ಹೇಳಿಬಿಡು. ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದಯ್ಯ. ಎಲ್ಲಿ ಆ ಗದೆಯನ್ನು ಸ್ವಲ್ಪ ದೂರವಾಗಿಡು. ಈಗ ನನ್ನ ಬಳಿಯಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವೊಂದನ್ನು ಹೇಳುವೆನು. ಇದು ಕುಳಿತುಕೊಳ್ಳುವೆನು ನಿನ್ನ ಅಪ್ಪಣೆ ಅಂತೆ. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಕೃಷ್ಣ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿಡು. ಅಣ್ಣ, ಯಾಜ್ಞಸೇನಿ, ತೆಗೆದುಕೋ ಈ ಹಗ್ಗವನ್ನು. ನಾನು ಹೇಳಿದಂತೆ ಮಾಡಬೇಕು ಕಂಡ್ಯಾ? ಅಣ್ಣ, ನಿಮ್ಮ ಆಜ್ಞೆಯನ್ನು ನಾನು ಎಂದಾದರೂ ಮೀರಿರುವೇನೇನಣ್ಣ? ಹಾಗಾದ್ರೆ ತೆಗೆದುಕೊಳ್ಳೋ ಈ ಹಗ್ಗವನ್ನು. ಆಹಾ, ಇದು ನನಗೆ ಒಂದು ಕಡೆ ಪುರಸ್ಕಾರದ ರೂಪವಾಗಿ ದೊರೆಯಿತು. ಆಹಾ. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಕಟ್ಟು. ಅಣ್ಣ, ಇದೇನು ಪರಿಹಾಸ್ಯವೇ? ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಸ್ವಾಮಿ, ನಿಮ್ಮಣ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಆಗಲಿ ಸ್ವಾಮಿ, ನಿಮ್ಮ ಇಚ್ಛೆಯಂತೆ ಬಂದಿದೆ. ಅಣ್ಣ, ಇದೋ ನಿನ್ನಾಜ್ಞೆಯಂತೆ ನನ್ನ ಪತಿಯ ಕರಗಳನ್ನು ಬಂಧಿಸಿರುವೆನು. ಈಗ ನೀವು ಉಂಟು, ನಮ್ಮ ಪತಿರಾಯನುಂಟು. ಆಯಿತು ನನಗೆ ಸಹೋದರಿ. ಆಜ್ಞೆಯನ್ನು ಕೊಡು ಪರಮಾತ್ಮ. ಈಗ ಎಲ್ಲರೂ ಕೇಳಿರಿ.
ಆ ದುರ್ಯೋಧನನು ಈ ಭೀಮನನ್ನು ಬಂಧಿಸಿರುವ ಹಗ್ಗವು ನನ್ನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿದೆ. ಪರಮಾತ್ಮ, ಯಾರು ಯಾರು ಆ ಕಾರ್ಯವನ್ನು ಮಾಡಿದವರು? ಕೃಷ್ಣ ದುರುಳನವನಾರಿ ಪರಿಗೈದವೋ ಬಿಡು ಆರಿ ಪರಿಗೈದವೋ ದುರುಳನವನಾರಿ ಪರಿಗೈದವೋ ಆರಿ ಪರಿಗೈದವೋ ಯಾರಿ ಪರಿಗೈದವೋ ಕುಂದಳ ನಾರಿ ಪರಿಗೈದವೋ ಆರಿ ಪರಿಗೈದವೋ ಜವಾನಿನ ರೀತಿಯು ರೀತಿಯಿಂದಲೇ ತೋರ್ಪುದು ಜವಾನಿನ ರೀತಿಯು ರೀತಿಯಿಂದಲೇ ತೋರ್ಪುದು ಆತುರದೊಳ ಮನ ಆತುರದೊಳ ಮನಕಾದರಿವುದು ಬಲ ಆತುರದೊಳ ಮನಕಾದರಿವುದು ಆರೈ ಪರಿಗೈದವೋ ಸುರುಳ ನಾರಿ ಪರಿಗೈದವೋ ಆರಾರಿ ಪರಿಗೈದವೋ ಆರಿ ಪರಿಗೈದವನು ಆರಿ ಪರಿಗೈದವ ಕೃಷ್ಣ ಅವನಾರಿ ಪರಿಗೈದವ ಏನು ಹೇಳಿದ ಕೃಷ್ಣ? ಈ ಅಕ್ಕದಿಂದ ನನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಆತ್ಮರು? ಮತ್ತಿನ್ಯಾರು? ಆ ದುರ್ಯೋಧನಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವೆಸಗಲು ಪ್ರಯತ್ನಿಸಿದನು. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯವನ್ನು ಎಸಗಿದ ಆ ದುರ್ಯೋಧನ ದುರಭಿಮಾನವು ಕೀರ್ತಿ ಶಿಖರವನ್ನು ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಯತ್ನಿಸಿದರೆ ಆತ್ಮರು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ, ಈ ದುರ್ಯೋಧನನು ನಿಮಗೆ ಕೊಟ್ಟ ಉತ್ತರವನ್ನು ಕೇಳಿರಿ. ಆತನು 5 ಮಾರು ಭೂಮಿಯನ್ನು ಸಹ ಕೊಡಲು ಒಪ್ಪಲಿಲ್ಲ. ಅದು ನಿಮಗೆ ಒದಗುವುದು. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ರಣಾಂಗಣದಲ್ಲಿ ವೀರ ರಥಿಕರ ಘೋಷದಲ್ಲಿ ಎಂದು ನಿಸ್ಸಂದೇಹವಾಗಿ ಹೇಳಿಯೇ ಬಿಟ್ಟನು. ಈ ಸಂದೇಶಕ್ಕೆ ಉಳಿದಿರುವುದೊಂದೇ ಯುದ್ಧ. ಪರಮಾತ್ಮ, ನಾನು ಎಂದು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ, ಅದಕ್ಕಾಗಿಯೇ ಸಂಧ್ಯೆ ಪ್ರಯತ್ನವನ್ನು ಮಾಡಿದೆನು. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಬಿಚ್ಚುವುದಿಲ್ಲವೇ ನೀನು ಅಣ್ಣನ ಆಜ್ಞಾಧಾರಕ. ವಾಸುದೇವ ರಂಜಯ್ಯ, ನನ್ನ ಕೈಗಳನ್ನು ಬಿಚ್ಚು. ನೀನು ಬಿಚ್ಚುವುದಿಲ್ಲವೇ ನೀನು ಧರ್ಮದ ಕೊಟ್ಟು. ಪರಕೃಷ್ಣ ಪರಮಾತ್ಮ, ನನ್ನ ಕೈಗಳನ್ನು ಬಿಚ್ಚು. ನೀನು ಬಿಡಿಸುವುದಿಲ್ಲವೇ ನೀನು ಕಬಳ ನಾಟಕ ಸೂತ್ರಧಾರಿ. ಬೇಡ, ಯಾರೂ ಬಿಚ್ಚುವುದು ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಹರ ಹರ ಮಹಾದೇವ. ಎಲ್ಲಿ ಎಲ್ಲಿ ನನ್ನ ಕಡೆ? ಈಗ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಈಗ ಎಲ್ಲರೂ ಕುರುಕುಲ ಆಲಮರನ್ನು ವಧಿಸುವೆನು. ಕುರುಕುಲ ಆಲಮರನ್ನು ವಧಿಸುವೆನು. ಸಿರಿಯಮ್ಮೆರೆದು ದುರಹಂಕಾರ, ಸಿರಿಯಮ್ಮೆರೆದು ದುರಹಂಕಾರ ಈ ಕುರುಕುಲ ಆಲಮರನ್ನು ವಧಿಸುವೆನು. ಅನುಜರೆಂಬುವ ಅಕ್ಕರೆಯಿಂದ ಸ್ವಚ್ಛ ಕುರುಕುಲ ಹೊಂದಿರಲ. ಅನುಜರೆಂಬುವ ಅಕ್ಕರೆಯಿಂದ ಸ್ವಚ್ಛ ಕುರುಕುಲ ಹೊಂದಿರಲ. ಪಕ್ಕಸವೆಲ್ಲವ ಭಕ್ತಿ ನಮಗನ್ಯಾಯವೆಸಗಿದ ರಕ್ತದನು ಭಕ್ತಿಸಲೇ ಲೆಕ್ಕಡಗಿಸುವನು ಮುಗಿಸುವೆನು ನನ್ನೊಳಗೆ. ಲೆಕ್ಕಿಸದೆ ಮುಗಿಸನು ನಾನು ಮುಗಿಸುವನು ನನ್ನೊಳಗೆ. ಸಮಯಳು ಭಕ್ತಿಯ ಗೌರವಿಸಿದ ಸಮಯಳು ಭಕ್ತಿಯ ಗೌರವಿಸಿದೆ. ಹೋದವರಿಗೆ ನೆರೆಯನ್ನು ಭಯದಿಂದ
ವಾಸುದೇವ, ನಾನು ವಾಯುದೇವನ ವರಪ್ರಸಾದದಿಂದ ಜನಿಸಿದ್ದೇ ಸತ್ಯವಾಗಿದ್ದರೆ ವೀರ ಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೇ ಸೀತವಾಗಿದ್ದರೆ ಆ ದುರ್ಯೋಧನನ 99 ಮಂದಿ ಸಹೋದರರನ್ನು ಚುಚ್ಚುರುಳು ಮಾಡಿ ಆದರೂ ಒಡಲನ್ನು ಬಗೆದು ಬಿಚ್ಚಿದ ನಮ್ಮ ದ್ರೌಪದಿಯ ಮುಡಿಯನ್ನು ಸಿಂಗರಿಸುವೆನು. ಅಲ್ಲದೆ ಆ ದುರ್ಯೋಧನನ ತೊಳೆಯ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಈ ಎಡಗಾಲಿಂದ ಒತ್ತು 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 ಪುಡಿ ಪುಡಿ ಮಾಡದಲ್ಲಿ ಇದ್ದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿಗೆ ನನ್ನ ತಾಯಿಯಾದ ಕುಂತಿದೇವಿಯು ಬರುವಳೆಂದು ಹೇಳಿದನು. ಎಲ್ಲಿ ನೋಡಿದರು ಮಾತೆಯ ದರ್ಶನವೇ ಇಲ್ಲವಲ್ಲ. ಹೇ ಭಗವಾನ್ ಭಾಸ್ಕರ, ಈ ಸೃಷ್ಟಿಯ ಜಗತ್ತನ್ನೆಲ್ಲ ಮೊದಲಿನಿಂದಲೂ ಬೆಳಗುತ್ತಿರುವ ನೀನು ಬಯಸಿ ಬಂದ ಭಾಗ್ಯವನ್ನು ಕರುಣಿಸಿ ಸದಾ ನಿನ್ನ ಸದಾ ಧರ್ಮದ ಹಾದಿಯಲ್ಲಿ ನಡೆಸುವ ಭಾರ ನಿನ್ನದು ದೇವ. ಸಪ್ತಾಸ್ವರತ ಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಪರಮಾತ್ಮ, ಅರಿಯಲಾರದ ಘೋರ ಸಂದೇಹದಾಬ್ದಿಯ ಮುಳುಗಿಗೆ ಅರಿಯಲಾರದ ಘೋರ ಸಂದೇಹದಾಬ್ದಿಯ ಮುಳುಗಿಗೆ ಮನದಿ ಮೂಡಿದ ಕಂದಕಾರವ. ಪರಮಾತ್ಮ, ಮನದಿ ಮೂಡಿದ ಕಂದಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಪರಮಾತ್ಮ, ಬಂಧು ಬಾಂಧವರೆಂಬ ಪಾಚಕ್ಕೆ ಸಿಲುಕಿ ನೊಂದೆನು ಇಂದು ತಾಪವೇ. ಬಂಧು ಬಾಂಧವರೆಂಬ ಪಾಚಕ್ಕೆ ಸಿಲುಕಿ ನೊಂದಿಗೆ ನಿಂದು ತಾಪವೇ. ಹೀಗೆ ಶೋಧನೆಯ ಕೈಯದೆ ನೀಗಿಸೋ ಶೋಧನೆಯ ಕೈಯದೆ ಶಾಂತಿ ನೀಡೋ ಶ್ಯಾಮಲಾಲ. ಶಾಂತಿ ನೀಡೋ ಶ್ಯಾಮಲಾಲ. ಅರಿಯಲಾರದ ಘೋರ ಸಂದೇಹ. ಅರಿಯಲಾರದ ಘೋರ ಸಂದೇಹ. ಅರಿಯಲಾರದ ಘೋರ ಸಂದೇಹ. ಓಂ ನಮೋ ಮಾರ್ತಾಂಡಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಭಾಸ್ಕರಾಯ ನಮಃ. ಕರ್ಣ, ಮಗು ಕರ್ಣ. ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಲು ಕಾರಣವೇನು ತಾಯಿ?
ನೀನು ಪೂಜಿಸುತ್ತಿರುವ ಸರ್ವಸಾಕ್ಷ್ಯ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ನನ್ನನ್ನು ಕುಂತಿ ಎಂದು ಕರೆಯುವರು. ಏನು ಕುಂತಿಯೇ? ಪರಮ ಭಾಗ್ಯವತಿ ಜನನಿ ಕುಂತಿದೇವಿ. ಅಮ್ಮ, ಎತ್ತವಳ ಮಗನಾಗದು ಅವಳ ಅಕ್ಕರೆಯ ತೋಳ ತೆಕ್ಕೆಯಲ್ಲಿ ನಕ್ಕು ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿ ಕರ್ಣನಿಗೆ ದರ್ಶನವಿತ್ತೆಯ ತಾಯಿ. ಇದು ನಿನಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶೀಲನಾಗು ಕುಮಾರ, ಕೀರ್ತಿಶೀಲನಾಗು. ಎಂತಹ ಕೀರ್ತಿ ಅಮ್ಮ, ನನ್ನದು ಅದೆಂತಹ ಕೀರ್ತಿ. ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಕರುಣೆಯ ತೋರಿದೆ ಕುವರನ ಪೊರೆ. ಕರುಣೆಯ ತೋರಿದೆ ಕುವರನ ಪೊರೆ. ಎಂದಿಗೆ ಏರುಣವ ಬೇರಿಸಲೇನ, ಎಂದಿಗೆ ಏರುಣವ ಬೇರಿಸಲೇನ. ಜನಿಸಿದ ಮರುಕ್ಷಣವೇ ಜಲಕಸದೆ ಎಂದೇ ಅಮ್ಮ. ಜನಿಸಿದ ಮರುಕ್ಷಣವೇ ಜಲಕಸದೆ ಎಂದೇ ಮಗುವ ಮನಾನಾಗ ಏನು ಅಮ್ಮ. ಮಗುವ ಮನಾನಾಗ ಏನೊಂದನ ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ನಾ ಮಾಡಿದ ಬರಾದ ಏನದು ತಾಯಿ. ನಾ ಮಾಡಿದ ಬರಾದ ಏನದು ತಾಯಿ. ಅಕ್ಷಮ್ಯವೇನಿಸಿ ಅಕ್ಷಮ್ಯವೇನಿಸಿ ಪದನೆ ಬಮಕಾರ. ಮಮಕಾರ ಏಕಲತಾಯೇ ಮಗನ ಮಮಕಾರ ಏಕಲತಾಯೇ ಐವರ ಮಾತೆ ನಿನಗಿಗುದೇ ಐವರ ಮಾತೆ ನಿನಗಿಗುದೇ ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಫಲಿಸಿದಮ್ಮ, ಫಲಿಸಿದಮ್ಮ. ಅಮ್ಮ, ಜನಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದಂತಹ ಅಪರಾಧವೇನು ತಾಯಿ? ಕಾಡಿನಲ್ಲಿರುವ ಕ್ರೂರ ಮೃಗಗಳು
ತಮ್ಮ ತಮ್ಮ ಮರಿಗಳನ್ನು ಜೋಪಾನವಾಗಿ ಸಾಕಿ ಸಲಹು. ಆದರೆ ನೀನು ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ಕಾರಣವೇನು ತಾಯಿ? ಅಲ್ಲಿರುವ ಜಲಚರಗಳು ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟವಲ್ಲ. ಕರ್ಣಾರ್ಜುನರ ಮಧ್ಯೆ ಸೋದರ ಬಾಂಧವ್ಯವನ್ನು ಬೆರೆಸಬೇಕಾಗಿದ್ದ ನೀನು ನಮ್ಮಿರುವರ ನಡುವೆ ದ್ವೇಷದ ಕಮರಿಯನ್ನು ಏಕೆ ಸೃಷ್ಟಿಸಿದೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಈ ನಾ ಸೂತ ಎಂದು ಹೇಳಿಸುತ್ತಿದ್ದಾಗ ಅಮ್ಮ, ನಿನ್ನದು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಯಿತು. ಏಕೆ ಸುಮ್ಮನೆ? ಏಕಮ್ಮ, ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡು ತಾಯಿ. ಎಷ್ಟೇ ಆದರೂ ನೀನು ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿ ಆಗುವೇನಮ್ಮ, ಪರಮ ಪಾಪಿ ಆಗುವೆ. ಇಷ್ಟು ದಿನದ ಮೇಲಾದರೂ ಈ ಮಗನ ಮೇಲೆ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ಅದ್ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ? ನಿನ್ನ
ಮತ್ತೆ ಇರಿಯುತ್ತಿದೆ. ಅಂದು ನಾನು ಬಾಲ್ಯದಲ್ಲಿ ಮಾಡಿದ ಅಪಚಾರದ ವಿಚಾರವನ್ನು ಯಾರಲ್ಲಿಯೂ ಹೇಳಲಾರದೆ ಅದೆಷ್ಟು ನೊಂದೆನೋ ಬೆಂದೆನೋ ಆ ಪರಮೇಶ್ವರನಿಗೇ ಗೊತ್ತು. ಕುಮಾರ, ಅಮ್ಮ, ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲವಯ್ಯ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದಿರುವೆನು ಕಂದ, ಓಡೋಡಿ ಬಂದಿರುವೆನು. ಬಾಲ್ಯದಲ್ಲಿ ಅಂದು ನಾನು ಮಾಡಿದ ಅಪಚಾರದಿಂದಾಗಿ ನೀನದೆಷ್ಟು ನೊಂದೆಯೋ ಬೆಂದೆಯೋ, ಎಷ್ಟೆಲ್ಲ ಮಾನ ಅಪಮಾನಗಳಿಗೆ ಈಡಾದೆಯೋ, ಅದೆಲ್ಲದಕ್ಕೂ ನಾನೇ ಕಾರಣಗಳು ಕುಮಾರ, ನಾನೇ. ಈ ಪಾಪಿ ತಾಯಿಯನ್ನು ಕ್ಷಮಿಸು ಕಂದ, ಕ್ಷಮಿಸು. ಅಮ್ಮ, 5 ಜನ ವೀರಪುತ್ರರನ್ನು ಪಡೆದ ಪರಮ ಭಾಗ್ಯವತಿ ಜನನಿ ಕುಂತಿದ್ದೇವೆ ಆದ ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನೀನು ಪಾಪಿ ಅಲ್ಲಮ್ಮ, ಪವಿತ್ರಳು. ಈ ನಿನ್ನ ಪಾದ ಪೂಜೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನದಿಯ ಪಾಲ ನನ್ನ ಕರ್ಮವೇ ನನ್ನನ್ನು ನದಿಗಿಡು ಮಾಡಿತು. ನನ್ನ ಕರ್ಮವೇ ಗುರುಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ಭೀಷ್ಮರ ಬುದ್ಧಿ ಮಾತನ್ನೂ ಸಹ ಮೀರಿಸಿತು. ನನ್ನ ಕರ್ಮವೇ ಈ ಜಗದಿಂದ ಕುಲಗೇಡಿ ಎಂದು ಹೇಳಿಸಿತು. ಇದರಲ್ಲಿ ನನ್ನ ತಪ್ಪೇನಿದೆಯಮ್ಮ? ಪಂಚ ಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ ಅಮ್ಮ. ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿಲಿನಲ್ಲಿ ತೂಗಿ ಆಡಿಸಿದ ಈ ನಿನ್ನ ಕೈಗಳಿಂದ ನನ್ನನ್ನೊಮ್ಮೆ ಆಡಿಸಬಲ್ಲೆ ಆ ತಾಯಿ? ಅಯ್ಯೋ, ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು? ಚಿಂತಿಸದಿರು ತಾಯಿ. ಕುಮಾರ, ಆಗಿತ್ತು ಹಾಗೆ ಹೋಯ್ತು. ಬಾ ಕುಮಾರ, ನಡೆ. ನಿನ್ನ ಸಹೋದರರೊಡನೆ ಸೇರಿ ಸೌಖ್ಯದಿಂದ ಬಾಳುವೆಯಂತೆ. ಬಾ ಕುಮಾರ, ಪಾಂಡವರೊಡನೆ ಸೇರಿ ಸೌಖ್ಯದಿಂದ ಬಾಳುವೆಯಂತೆ. ಆ ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಮಾಡಬೇಡವಯ್ಯ, ಕೇಡನ್ನು ಮಾಡಬೇಡ. ಇದು ಸೌಭಾತ್ರ ದಾನ ಮಾಡು ಪುತ್ರ, ಸೌಭಾತ್ರ ದಾನ ಮಾಡು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ಸಂತೋಷದಿಂದ ನಡೆಸಿಕೊಡುವೆ. ಆದರೆ ನಾನು ಜೀವಿಸಿರುವವರೆಗೂ ಆ ನನ್ನ ಸ್ವಾಮಿದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಮಾಡಲಾರೆ. ಹಾಗಲ್ಲ ಕುಮಾರ, ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಇದು ಭಿಕ್ಷೆ ಬೇಡುತ್ತಿರುವೆನಯ್ಯ, ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರತ್ವವನ್ನು ಕಳೆ ಕುಮಾರ. ಅಮ್ಮ, ನೀನು ವೀರಮಾತೆ. ಪರದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಪೂರ್ವಜರು ನರಕಕ್ಕೆ ಬೀಳರೆ, ಮುಂದೆ ಹುಟ್ಟುವ ಮಕ್ಕಳು ಅಪಮಾನದಿಂದ ಶಪಿಸರೆ. ನೀನು ವೀರಮಾತೆ, ನೀನೇ ಹಿತಬೋಧನೆಯನ್ನು ಮಾಡು ತಾಯಿ. ನಿಜ ಕುಮಾರ, ನಿನ್ನ ಮಾತು ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಜವಾಬ್ದಾರಿಯನ್ನು ನೋಡಿಕೊಳ್ಳುವುದು ಅಣ್ಣನಾದ ನಿನ್ನ ಕರ್ತವ್ಯವಲ್ಲವೇ ಕುಮಾರ? ನೀವಾರು ಜನ ಸಹೋದರರು ಸೇರಿ ಸಾಮ್ರಾಜ್ಯವನ್ನಾಳುವುದನ್ನು ಕಂಡು ನಾನು ಸಂತೋಷ ಪಡಬಹುದಲ್ಲವೇ ಕುಮಾರ? ಅಯ್ಯೋ ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು? ಸಾಮಾನ್ಯ ಮನುಷ್ಯರಿಗೂ ನಿರಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ರಾಜ್ಯದಾಸೆಯನ್ನು ತೋರಿಸುವೆ ಜನನಿ. ಅಮ್ಮ, ನೀನು ಹೆಳೆತನದಲ್ಲಿ ಚಿವುಟಿ ಹಾಕಿದ ಬಂದು ಪ್ರೇಮದ ಸಸಿಯು ಒಣಗಿ ಹೋಗಿರುವುದು, ಮತ್ತೆ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ಇದುವರೆಗೂ ಸೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಅದರಲ್ಲಿ ನನ್ನ ತಪ್ಪೇನಿದೆ ಅಮ್ಮ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವೆಲ್ಲಿಹುದು? ಚಿಂತಿಸದಿರು ತಾಯಿ. ಹಾಗಲ್ಲ ಕುಮಾರ, ಲೋಕೈಕ ವೀರನಾದ ನೀನು ಮತ್ತು ದುರ್ಯೋಧನರೀರ್ವರು ಸೇರಿ ಪಾಂಡವರ ಮೇಲೆ ದ್ವೇಷವನ್ನು ಕಾರುತ್ತಿರುವಾಗ
ಭಯಪಡದೆ ಹೇಗೆ ಇರಲಿ ಕುಮಾರ, ಹೇಗೆ ಇರಲಿ? ಹೋಗಲಿ ಬಿಡು ಕುಮಾರ, ನಾಳಿನ ಆ ಯುದ್ಧದಲ್ಲಿ ಆದರೂ ನೀನು ಪರಾನ್ಮುಖನಾಗು ಕಂದ. ಅಮ್ಮ, ನನ್ನೆರಡು ಬಾಹುಗಳಲ್ಲಿ ಬಲವಿರುವ ತನಕ ಹೋರಾಡಿ ಆನಂದ ಸ್ವಾಮಿಗಾಗಿಯೇ ಬಿಡುವೇನು. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಹೇಳಿಸುತ್ತಿದ್ದಾಗ ನನ್ನನ್ನು ಬಾಚಿ ತಬ್ಬಿ ಹಾಲಂಗಿಸಿ ಅಂಗದೇಶದ ಅರಸು ಕುರು ಸಾಮ್ರಾಜ್ಯದ ಮಾಂಡಲಿಕರನ್ನಾಗಿ ಮಾಡಿ ಈ ಭರತ ಖಂಡದಲ್ಲಿ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟ ಆತನನ್ನು ತೊರೆಯುವುದು ಧರ್ಮವೇ? ಹೃದಯದ ಹೃದಯನಂತೆ, ಪ್ರಾಣಕ್ಕೆ ಪ್ರಾಣನಂತೆ ಆತನು ನನ್ನನ್ನೇ ನಂಬಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ಸರ್ವದ ಆಗಲಾರದು ತಾಯಿ. ಈ ಯುದ್ಧದಲ್ಲಿ ನಾನು ಪರೋನ್ಮುಖರಾಗಲಾರೆ. ಕುಮಾರ, ಹೋಗಲಿ ಬಿಡು. ನಾಳಿನ ಯುದ್ಧದಲ್ಲಿ ಏನಾದರೂ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡವಯ್ಯೋ, ಅವರನ್ನು ಉಳಿಸು. ಆಗಬಹುದು ಜನನಿ, ಆಗಬಹುದು. ಆದರೆ ಯಾರನ್ನಾದರೂ ಉಳಿಸುವೆನು. ನನ್ನ ಕಡುವೇರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ. ಅರ್ಜುನನ ಮೇಲೆ ನಿನಗೇಕಯ್ಯ ಎಷ್ಟೊಂದು ದ್ವೇಷ? ಹೌದು ತಾಯಿ, ಆ ಅರ್ಜುನನೊಡನೆ ನಾನು ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷಪಟ್ಟರೆ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿದೆ. ನನ್ನಿಂದ ಅರ್ಜುನನೇ ಹತರಾದರು. ಹೌದು ತಾಯಿ, ಅರ್ಜುನನಿಂದ ನಾನೇ ಹತನಾದರು. ನಿನಗೆ 5 ಜನ ಮಕ್ಕಳು ಉಳಿಯುವರು. ಚಿಂತಿಸದಿರು ತಾಯಿ. ಹೋಗಲಿ ಬಿಡು ಕುಮಾರ, ಇನ್ನು ನಾನು ನಿನಗೆ ಹೆಚ್ಚಿಗೆ ನೋಯಿಸಲಾರೆ. ಕುಮಾರ, ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ಕಂದ? ಅದೇನು ಕೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯಾ ಕುಮಾರ? ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಎಂದು ಭಾವಿದೆಯಾ ತಾಯಿ? ಅದೇನು ಕೇಳು ತಾಯಿ, ಸತ್ಯವಾಗಿ ನಡೆಸಿಕೊಡುವೆನು. ದೊಡ್ಡ ಬಾಣವ ತೊಡದಿರು ರಣದಿ ಕಟ್ಟ ಕಡೆಯ ತನಕ ಕಣ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ದೊಡ್ಡ ಬಾಣವ ತೊಡದಿರು ರಣದಿ ಕಟ್ಟ ಕಡೆಯ ತನಕ ಕಣ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಹೆತ್ತ ತಾಯಿಗೆ ಅದುವೇ ಸಂತೋಷ. ಕುಮಾರ, ಅಮ್ಮ, ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ಮಾತೃ ಹೃದಯದಲ್ಲೂ ಮಾಯಾಜಾಲ. ಆ ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರವನ್ನ. ಹೋಗಲಿ ಬಿಡುತ್ತಾರೆ. ಈ ಯುದ್ಧದಲ್ಲಿ ಎಂತಹ ಪ್ರಸಂಗ ಬಂದರೂ ದೊಡ್ಡ ಬಾಣವನ್ನು ಪುನಃ ತೊಡುವುದಿಲ್ಲ ತಾಯಿ. ಹೇ ಕೌರವೇಶ್ವರ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ ಅಷ್ಟ ದಿಕ್ಪಾಲಕರ ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಇನ್ನು ಶ್ರೀಕೃಷ್ಣ ಪರಮಾತ್ಮನಾದರು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ನಾಶ ಮಾಡಿದ.
ಇನ್ನ ನನ್ನ ಹೆತ್ತ ಮನಾದರು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಿರುವೆ. ಇರಲಿ, ದೈವ, ಪ್ರಪಂಚ, ಕುಲ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ, ನನ್ನೆರಡು ಬಾಹುಗಳಲ್ಲಿ ಬಲವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿವೆ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡನೊಲ್ಲೆ, ಕಟ್ಟ ಕಡೆಯೋಳ್ ಧರ್ಮದಾದಿಗೆ ತಾ ಬಿಡನೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ. ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಬಾಧೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯ ತೊಡುವುದಿಲ್ಲ ಮತ್ತೊಂದ. ಹೌದು ತಾಯಿ, ಹೌದು ತಾಯಿ, ಸತ್ಯವಾಗಲು. ಹಿಡಿಯುವುದೊಂದೇ ಬಾಣದ ಗುರಿಯ ತೊಡುವುದಿಲ್ಲ ಮತ್ತೊಂದ. ಮುಗಿಲೆ ಗಿಳಿದು ಬರಲಿ ದೇವರೆಯ ಕಿಳಿದು ಬರಲಿ, ಏದರೆ ಬೆರೆದು ನಿಲ್ಲಲೇ, ತಾಣ ತಪ್ಪ ನಮ್ಮ ನಿನ್ನಾಣ ಸಂಜವಮ್ಮ, ಬಿಡು ಚಿಂತೆಯ ಜನನೇ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ಜನನೇ. ಅಮ್ಮ, ಕುಮಾರ, ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು ಕಂದ. ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿಯೂ ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು ಕಂದ. ಅಮ್ಮ, ಇಂದು ನಿನ್ನ ಪ್ರಥಮ ದರ್ಶನವಾಯಿತು. ಬಹುಶಃ ಇದೇ ಕೊನೆಯ ದರ್ಶನವೆಂದು. ಹೌದು ತಾಯಿ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬುದನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಒಂದು ವೇಳೆ ಈ ಯುದ್ಧದಲ್ಲೇನಾದರೂ ನಾನು ಹತನಾದರೆ ನನ್ನ ಶರೀರವನ್ನು ನಿನ್ನ ತೊಡೆಯ ಮೇಲಿಟ್ಟು, ಕರ್ಣನು ಸೂತನಲ್ಲ, ನನ್ನ ಮಗನು ಎಂದು ಜಗತ್ತೆಲ್ಲ ಕೇಳುವಂತೆ ಸಾರಿ ಸಾರಿ ಹೇಳುತ್ತಾಯಿ. ನನ್ನ ಉತ್ತರಾದಿ ಕ್ರಿಯೆಯನ್ನು ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲಿ ನೆರವೇರಿಸಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಅಯ್ಯೋ ದೈವವೇ, ಇಂತಹ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಇಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, 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 ನಿನ್ನ ಮಗವನು ಯುಗದಿ ಕಾಣಲಗುವುದೇ ಇಂದು. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಗುವುದೇ ಇಂದು. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಗುವುದೇ
ಬಗೆ ಬಗೆಯೊಳು ಒಂದು ಕಣ್ಣೀರಗಲಿ ಅಮ್ಮ ಜನನಿ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ದೈವಾನುಕೂಲವಿಲ್ಲದವರು ಈ ಜಗತ್ತಿನಲ್ಲಿ ಬದುಕಿದ್ದರೂ ವ್ಯರ್ಥವಲ್ಲವೇ? ಹೇ ಪರಮಾತ್ಮ, ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಗರೋ ದೇವಾ ಅರಿಯಲ ಸಾಧ್ಯವೋ ಪರಮಾತ್ಮ. ಅರಿತವರಾರ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಗರೋ ದೇವ ಅರಿಯಲ ಸಾಧ್ಯವೋ ಪರಮಾತ್ಮ. ಮಾನವನಾಗಿ ಜನಿಸಿರುವವರು ಯಾರಾದರೂ ಯಾಗಿದರೆ ಮಾನವನಾಗಿ ಜನಿಸಿರುವವರು ಯಾರಾದರೂ ಯಾಗಿದರೆ ಭೋಗವಿದ್ದರೂ ಸರಿ ಶ್ರೀಹರಿ ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀನೋಡಿ ನಗಬೇಕು. ಆಡಿಸಿ ನಮ್ಮನು ನೀನೋಡಿ ನಗಬೇಕು. ಹಿದಿಯೇ ನಗು ನಗು ಅರಿತವರಾರ ವಿಧಿ ನಿನ್ನ ಲೀಲೆಯ ಬಲ್ಲ
ಬಲ್ಲವರಾರಿಗರು ದೇವ ಹರಿಯಲ ಸಾಧ್ಯವೋ ಹರಿ ಹತ್ತು ದಿನಗಳ ಘೋರದ ಯುದ್ಧದ ತರುವಾಯ ಭೀಷ್ಮಾಚಾರ್ಯರು ಹತವಾದರು. ಇನ್ನು ನಮ್ಮ ಉದಯ ಸೂರ್ಯನು ಉದ್ಭವಿಸದೆ ಸರಿ. ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ನೋಡಿ ನನಗೆ ಭಯ ಉಂಟಾಗಿರುವುದು. ಅಗ್ರಜ, ಸ್ವತಃ ದ್ರೋಣನೇ ವ್ಯೂಹದ ಧನುರ್ಧೋಣಿಯಾಗಿ ನಿಂತಿರುವನು. ಅವನೊಡನೆ ಜಯಿಸುವುದು ಅಸಾಧ್ಯವಾದ ಮಾತ. ನಿನ್ನೆ ದಿನ ನಾನು ಹೋಗಿ ನಿರಾಶದಾಯಕನಾಗಿ ವಾಪಸ್ಸಾಗಿದ್ದೇನೆ. ಭೀಮಸೇನ, ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನಿಗೆ ಯುಗದ ಅನುಭವ ಪದ್ಧತಿಯು ಚೆನ್ನಾಗಿ ತಿಳಿದಿರುತ್ತಿತ್ತು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧದ ಬೇರೊಂದು ಕಡೆಯಲ್ಲಿ ಸಪ್ತ ಸೋನದಲ್ಲಿ ಯುದ್ಧವನ್ನು ಹೋರಾಡುತ್ತಿರುವರು. ಅವರು ಬೇಗ ಬರುವುದು ಅಸಾಧ್ಯವಾಗಿರುವುದು. ಭೀಮಸೇನ, ಈಗ ಮುಂದೇನು ಗತಿ? ಏನಾದರೂ ಒಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ಕುಮಾರ, ನಿನ್ನ ಕೈಯಲ್ಲಿ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವ ಅಂತ ಆಪತ್ತಾದರೂ ಏನು ದೊಡ್ಡಪ್ಪ? ಕುಮಾರ, ಅಭಿಮನ್ಯು ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸಲು ನಮ್ಮಿಂದ ಸಾಧ್ಯವಿಲ್ಲ. ಅವರು ವ್ಯೂಹವನ್ನು ರಚಿಸಿ ಅವರ ಬಾಣದಿಂದ ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು. ದೊಡ್ಡಪ್ಪ, ಚಿಂತೆಯನ್ನು ತಡವು ಮಾಡದನಗೆ ಕೊಡುನಿ ಅಭಯ. ಬಡ ಚಿಂತೆಯನ್ನು ತಡವು ಮಾಡದನಗೆ ಕೊಡುನಿ ಅಭಯ. ದ್ರೋಣನ ಯುವ ಭೇದಿಸಿ ಕಡಿದು ವೈರ್ಯ ಶಿವನಲ್ಲ. ಬಾಬು ಕುಮಾರ, ಬಾಬು ಕುಮಾರ, ಕಡಿದು ವೈರ್ಯ ಬಿಡಿದು ದ್ರೋಣನ ಯೂಹ ಭೇದಿಸಿ ಕಡಿದು ವೈರ್ಯ ಶಿವನಲ್ಲ. ರಣದೊಳಗೆ ಕೆಳಕಿದೆ ಕಾಣಲು ಬಗೆದಿಡುವೆ. ರಣದೊಳಗೆ ಕೆಳಕಿದೆ ಕಾಣಲು ಬಗೆದಿಡುವೆ. ಚಿಂತೆಯನ್ನು ತಲವ ಮಾಡದೊಳಗೆ ಕೊಡಲಿ ಅಭಯ. ಬಾಬು ಕುಮಾರ, ಬಾಬು ಕಾಲಿನ ದೊರೆಯಿತ ಕೂಳರನೆಲ್ಲ ಕಾಲ ವಿಕ್ರಮ ತರಾಳಿ ನಾನು. ಕಾಲಿನ ದೊರೆಯಿತ ವಿಕ್ರಮ ನಾನು, ಕಾಲು ವಿಕ್ರಮ ನಾನು. ಪ್ರಾಣದೊಳಗೆ ಕೆಣಾಕಿದ ಕಾಣಲು ಬಗೆಬಿಡುವೆ. ರಣದೊಳಗೆ ಕೆಣಾಕಿದ ಕಾಣಲು ಬಗೆಬಿಡುವೆ. ಚಿಂತೆಯನ್ನು ತಡವು ಮಾಡಬೇಕು ಕೊಡೋನಿ ಅಭಯ. ಬಾಬು ಕುಮಾರ, ಬಾಬು ತಂದೆ ಪಾತನ ಬೇಡಿರಲೇ ಎದುರಿಗೆ ಬರದೆ. ತಂದೆ ಪಾತನ ಬೇಡಿರಲೇ ಎದುರಿಗೆ ಬರದೆ. ಪ್ರಾಣದೊಳಗೆ ಕೆಣಾಕಿದ ಕಾಣಲು ಬಗೆಬಿಡುವೆ. ಬಾಬು ಕುಮಾರ, ಬಾಬು ರಣದೊಳಗೆ ಕೆಳಗಿದ ಕಾಣಲು ಬಗೆಬಿಡುವೆ. ಚಿಂತೆಯನ್ನು ತಡವು ಮಾಡದನಗೆ ಉಳಿರಿ ಅಭಯ. ದೊಡ್ಡಪ್ಪ ಕುಮಾರ, ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನಿಲ್ಲಗೆ ಬಂದದ್ದು. ಬಾಬು ಕುಮಾರ, ಬಾಬು ನೀನು ನಮ್ಮ ವಂಶದ ಕೀರ್ತಿ ಸೌರಭನಾಗಿ ಗೌರವನಾಗಿ ಬದುಕು. ಕುಮಾರ ಅಭಿಮನ್ಯು, ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಆ ಗೌರವವಾದ ಕೆಲಸಕ್ಕೆ ನಿನ್ನನ್ನು ಕಳಿಸಿಕೊಳ್ಳಲು ನಮ್ಮ ಮನಸ್ಸು ಒಪ್ಪುವುದಿಲ್ಲ. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ? ಈ ನಿನ್ನ ಕಣ್ಮುಂದಿರೋ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರಚರದ ಚಿರಪ್ರಕಾಶದಿಂದ ಜ್ವಾಲಾಯಮಾನವಾಗಿ ಬೆಳಗುತ್ತಿದೆ. ಸಾಹಸ ಪ್ರಭಾವ ಫಲಕದಿಂದ ಅದು ವಿಜೃಂಭಿಸುತ್ತಿದೆ. ನನ್ನನ್ನು ಮಗನಾಗಿ ಪಡೆದ ವೀರ ಧನಂಜಯನು
ಆ ಅಭಿಮಾನದಿಂದ ತಲೆದೂಗಲಿ. ವೀರ ಮಾತೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯಾನುಸಾರವು ದೊರೆತಾಗ ಕೀರ್ತಿನಿಂದ ಓಡಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣಕ್ಕಂಜೆ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳೋಕಲ್ಲ ದೊಡ್ಡಪ್ಪ. ನಾನು ಆ ವ್ಯೂಹವನ್ನು ತಾಯಿಯ ಗರ್ಭದಲ್ಲಿದ್ದಾಗಲೇ ಹರಿತಿರುವೆನು. ನನಗನುಮತಿಯನ್ನು ನೀಡು ಧನಂಜಯ. ಹಾಗೂ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು ಈ ಜಗತ್ತಿಗೆ ತೋರ್ಪಡಿಸುವೆನು. ಅಗ್ರಜ ಅಗ್ರಜ, ಅಭಿಮನ್ಯುವನ ಪ್ರಾರ್ಥನೆಯನ್ನು ಮನ್ನಿಸಿ ನಿರಾಕರಿಸಬೇಡ. ನಾನು ಸೈನ್ಯವು ಸಮೇತನಾಗಿ ಅವನ ಜೊತೆಯಲ್ಲಿರುವೆನು. ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕರ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ಮುಗಿಯುವವರೆಗೂ ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಪುನಃ ಬಂದು ಪ್ರಾಣ ಪದವು ಇಲ್ಲಿ ಬಂದು ಪುನಃ ಸೇರಲಿ. ಕುಮಾರ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿ ಪುನಃ ಜಯಶೀಲನಾಗಿ ಬಾ. ದೊಡ್ಡಪ್ಪ ಕುಮಾರ, ನಿಮ್ಮೆಲ್ಲರ ಆಶೀರ್ವಾದವೂ ಇರಲು ನನಗೆ ಭಯವೆಲ್ಲಿ ಹೋದು. ಹೋಗಿ ಬಾ ಕುಮಾರ, ನನಗೆ ಮಂಗಳವಾಗಲಿ. ದೊಡ್ಡಪ್ಪ ಕುಮಾರ, ಸೇರಿಗೆ ಸೇರು, ಮುಯ್ಯಿಗೆ ಮುಯ್ಯು, ರಕ್ತಕ್ಕೆ ರಕ್ತ, ಸೇರಿಗೆ ಸೇರು, ರಕ್ತಕ್ಕೆ ರಕ್ತ. ಮುಯ್ಯಿಗೆ ಮುಯ್ಯಿ. ವೀರಧನಂಜಯ ಗಂಗೆಯ ತಂದೆಯು ಭಯವೇನೆಂಬುದು ನಾನರಿವೆ. ವೀರಧನಂಜಯ ಎಣ್ಣೆಯ ತಂದೆಯು ಭಯವೇನೆಂಬುದು ನಾನರಿವೆ. ದ್ರೋಣನ ವ್ಯೂಹವ ಯುಕ್ತವ ಭೇದಿಸಿ ವೀರಾಗ್ನಿಯಂತೆ ನಾನರಿವೆ. ವೀರಾಗ್ನಿಯಂತೆ ನಾನರಿವೆ. ವೀರಾಗ್ನಿಯಂತೆ ನಾನರಿವೆ. ರುದ್ರನ ಮೆಚ್ಚಿಗೆ ಪಾಶುಪದಾರ್ಥವ ಪಡೆದ ಪಾಂಡವ ಕುಮಾರನು ನೀ. ರುದ್ರನ ಮೆಚ್ಚಿಗೆ ಪಾಶುಪದಾರ್ಥವ ಪಡೆದ ಕುಮಾರನು. ನಿನ್ನಯ ಸೌರವು ಮಳಗಲಿ ರಣದಲ್ಲಿ, ನಿನ್ನಯ ಸೌರವು ರಣದಲ್ಲಿ ಮಳೆ ಹೂಮಳೆ ಸೊರಗಲಿ ಗಣಗು, ಹೂಮಳೆ ಸೊರಗಲಿರುವ ಗಣಗು, ಹೂಮಳೆ ಸೊರಗಲಿರುವ ಗಣಗು. ದೊಡ್ಡಪ್ಪ ಕುಮಾರ, ಕೌರವ ವೀರರು ನನ್ನೇ ದುಷ್ಟ ಕಾರಣವ. ಕುಮಾರ, ಕೌರವ ವೀರರು ಎಣ್ಣೆಯ ದುಷ್ಟ ಕಾರಣವ. ಬಾಬು ಕುಮಾರ, ವೈರಿಗಳ ಜಗಳ ನಡುಗುಂಬದೆಣ್ಣೆಯ ವಿಜಯ ಧ್ವನಿಗಳ ಜಯಕಾರ, ವಿಜಯ ಧ್ವನಿಗಳ ಜಯಕಾರ, ವಿಜಯ ಧ್ವನಿಗಳ ಜಯಕಾರ. ವೀರಧನಂಜಯ ಎಣ್ಣೆಯ ತಂದೆಯ ಭಯವೇನೆಂಬುದು ನಾನು